ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ಬಿಟ್ಟಿದ್ವಿ ಅಂದರೆ ಅಡಿಕೆ ಮರ ಹತ್ತೋ ಮೆಷಿನ್ನ ಇನ್ವೆಂಟ್ ಮಾಡಿದ್ದೀವಿ. ಈಗ ಅಡಿಕೆ ಕೇಣಿ ಮಾಡೋ ಅಂಥವ್ರು ಮತ್ತು ಒಂದು 4-5 ಎಕರೆ ಇಟ್ಕೊಂಡಿರೋಂಥವ್ರು ಒಬ್ಬರೇ ಬೇಕಾದರೂ ಈ ಮಿಷಿನ್ ಒಂದೇ ಮಿಷಿನ್ನ ಯೂಸ್ ಮಾಡ್ಕೋಬೋದು. ಇದು ಬರೀ ಅಡಿಕೆ ಮರಕ್ಕೆ ಮಾತ್ರ, ಇದು ತೆಂಗಿನ ಮರಕ್ಕೆ ಸೇಮ್ ಆಸ್ ಇಟ್ ಈಸ್. ಎಷ್ಟೇ ಹೈಟ್ ಇದ್ರೂ ಹೋಗೋದು. ತೆಂಗಿನ ಮರಗಳು ಪ್ರತಿಯೊಂದು ಮರಗಳು ಹತ್ಬೋದು. ಅದೇ ಥರನೇ ವುಡ್ ಚಿಪ್ಪರು, ಅಡಿಕೆ ಮರದ್ದು ಹೋಗೆ ಮತ್ತು ತೆಂಗಿನದು ಗರಿ, ತೆಂಗಿನ ಚಿಪ್ಪು 2-2.25 ಇಂಚು ಮರ ಇದ್ರೂ ಪುಡಿ ಆಗುತ್ತೆ. ಇದು ತೆಂಗಿನಕಾಯಿ ಸುಲಿಯೋ ಮಿಷಿನ್ನು. ಸಿಪ್ಪೆಕಾಯಿನ ಈ ಕಡೆ ಹಾಕಿದ್ರೆ ನಿಮಗೆ ಈ ಥರ ಆಗಿ ಬರುತ್ತೆ. ಗಂಟೆಗೆ 600 ರೂಪಾಯಿ ಸುಲಿಯುತ್ತೆ. ತೆಂಗಿನ ಮರ ಮತ್ತು ಅಡಿಕೆ ಮರ ಹತ್ತ ಮಿಷಿನ್ ಅಲ್ಲದೆ ಬೇರೆ ಥರದ ಪ್ರಾಡಕ್ಟ್ಗಳು ಇದ್ದಾವೆ. ಅದರಲ್ಲಿ ಮೇಜರಾಗಿ ಬಂದ್ಬಿಟ್ಟು ಕಪ್ಕಾರ್ಡ್ 360 ಅಂತ ಒಂದು ಫಾರ್ವರ್ಡು ರಿವರ್ಸು 2 ಡೈರೆಕ್ಷನ್ ಬರುತ್ತೆ. ರೈತರಿಗೆ ಅಂದರೆ ಅಡಿಕೆ ತೋಟಕ್ಕೆ ಅವರೆಲ್ಲ ತೊಗೊಂಡೋಗ್ಬೋದು. ನನ್ನ ಹೆಸರು ಸಂತೋಷ್ ಅಂತ ಹೇಳ್ಬಿಟ್ಟು ಫಾರ್ಮರ್ಸ್ ಝೋನ್ ಕಡೆಯಿಂದ ಮಾತಾಡ್ತಾ ಇರೋದು. ಮುಂಚೆ ನೋಡ್ದಂಗೆ ನೀವು ತೆಂಗಿನ ಮರ ಮತ್ತು ತೆಂಗಿನ ಮರ ಹತ್ತ ಮಿಷಿನ್ನ ನೋಡ್ತಾ ಇದ್ರಿ. ಇಲ್ಲ ಪಕ್ಕದಲ್ಲಿದೆ ಇದು ತೆಂಗಿನ ಮರ ಹತ್ತ ಮಿಷಿನ್ನು. ಇದೇ ರೀತಿಲಿ ಈಗ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ಬಿಟ್ಟಿದ್ವಿ ಅಂದರೆ ಅಡಿಕೆ ಮರ ಹತ್ತ ಮಿಷಿನ್ನ ಇನ್ವೆಂಟ್ ಮಾಡಿದ್ದೀವಿ. ಈಗ ಅಡಿಕೆ ಕೇಣಿ ಮಾಡೋ ಅಂಥವ್ರು ಮತ್ತು ಒಂದು 4-5 ಎಕರೆ ಇಟ್ಕೊಂಡಿರೋಂಥವ್ರು ಒಬ್ಬರೇ ಬೇಕಾದರೂ ಈ ಮಿಷಿನ್ನ ಒಂದೇ ಮಿಷಿನ್ನ ಯೂಸ್ ಮಾಡ್ಕೋಬೋದು. ಈಗ ಪೆಟ್ರೋಲು 2 ಸ್ಟ್ರೋಕ್ ಇಂಜಿನ್ ಆಗಿರೋದ್ರಿಂದ ನಿಮಗೆ 40 ml 1 ಲೀಟ್ರಿಗೆ ಹಾಕಲೇಬೇಕಾಗತ್ತೆ. ಒಂದು 80 ಮರವಂತರೂ ಆರಾಮಾಗಿ ಹತ್ಬೋದು 1 ಲೀಟ್ರಲ್ಲಿ. ಯಾವ ಥರ ಸ್ಟಾರ್ಟ್ ಮಾಡೋದು ಮತ್ತು ಯಾವ ಥರ ಬ್ರೇಕ್ ಅಪ್ಲೈ ಆಗುತ್ತೆ ಮತ್ತು ಯಾವ ಥರ ಕ್ಲಚ್ಚಿಂದ ಏನು ಯೂಸ್ ಇದೆ ಪ್ರತಿಯೊಂದೂ ನಮ್ಮ ಟೆಕ್ನಿಷಿಯನ್ ಸ್ಟಾರ್ಟ್ ಮಾಡಿ ರನ್ ಮಾಡಿ ತೋರಿಸ್ತೀನಿ. ಮೊದಲು ಸ್ಟಾರ್ಟ್ ಮಾಡಬೇಕಂದ್ರೆ ಸ್ವಿಚ್ ಆನ್ ಮಾಡ್ಕೋಬೇಕು. ಸ್ವಿಚ್ ಆನ್ ಮಾಡ್ಕೊಂಡಾದ್ಮೇಲೆ ಚೌಕನ್ನ ಒಂದು ಸತಿ ಮೇಲೆ ಎತ್ಕೋಬೇಕು. ಸ್ಟಾರ್ಟ್ ಮಾಡಿ ಕಿಕ್ ಇಡಿ. ಆಯಿತಾ? ಈಗ ಡೌನ್ ಮಾಡ್ಕೋಬೇಕು. ಸೇಫ್ಟಿ ಬೆಲ್ಟು, ಸೇಫ್ಟಿ ಮೆಜರ್ಮೆಂಟ್ ಹೆಂಗೆ ಅಂದರೆ 10. 2 ಥರ, ಒಂದು ಇಲ್ಲಿ ಬರುತ್ತೆ, ಇಲ್ಲಿ ಹಾಕೋಬೇಕು, ಇನ್ನೊಂದು ಇಲ್ಲಿಗೆ ನೋಡಿ. ಇದರಲ್ಲಿ ಕ್ಲಚ್ ನೋಡಿರಿ, 2 ಹಿಡಿಬೇಕು ನೀವು. ಡಿಸ್ಕು ಬಂದು ಹಿಡಿದು ಮತ್ತು ಕ್ಲಚ್ ಬಿಟ್ಟರೆ ಮಿಷಿನ್ ಅಲ್ಲೇ ನಿಲ್ಲುತ್ತೆ. ಒಂದು ಹಿಡ್ದು ಯಾವ್ದಾರು ಒಂದು ಬಿಟ್ರು ಅಲ್ಲೇ ನಿಲ್ಲುತ್ತೆ ಮಿಷಿನ್ನು. 2 ಒಟ್ಟಿಗೆ ಹಿಡ್ದಾಗ್ಲೇ ತಳಕ್ಕೆ ಬರೋದು ನೋಡಿ. 2 ಅಪ್ಲೈ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಒಂದು ಹಿಡಿದು ಒಂದನ್ನು ಬಿಡೋಂಗಿಲ್ಲ. ತೆಂಗಿನ ಮರ ಹತ್ತ ಮಿಷಿನು ಕೊಕೊನಟ್ ಟ್ರೀ ಕ್ಲೈಂಬಿಂಗ್ ಮಿಷಿನ್ ಅಂತ ಕರಿತೀವಿ. ಆ್ಯಸ್ ಇಟ್ ಈಸ್ ATB ಯಾವ ರೀತಿ ಯೂಸ್ ಮಾಡ್ತೀವಿ ಅದೇ ಥರನೇ MTB ಯೂಸ್ ಮಾಡೋದು. ಇದಕ್ಕೆ MTB ಅಂತ ಕರಿತೀವಿ. ಇದಕ್ಕೆ ಮಿನಿಮಮ್ ಇಬ್ಬರು ಇರಲೇಬೇಕು ಲೇಬರ್ಸು. ಒಬ್ಬರು ಕೈಯಲ್ಲಿ ಆಗೋದಿಲ್ಲ. ಇದಕ್ಕಾದರೆ ಒಬ್ಬರು ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇದು 30 kg ಒಳಗಡೆ ಬರೋದ್ರಿಂದ ನಿಮಗೆ ಇದು ಈಸಿ ಮೇಂಟೆನೆನ್ಸು. ಇದು ಬರೀ ಅಡಿಕೆ ಮರಕ್ಕೆ ಮಾತ್ರ, ಇದು ತೆಂಗಿನ ಮರಕ್ಕೆ. ತೆಂಗಿನ ಮರ ಮತ್ತು ಈಗ ನಿಮ್ಮಲ್ಲಿ ನೀಲಗಿರಿ ಪೋಲ್ಸ್ಗಳು ಆ ಥರದ್ದು ಏನೇನು ಬರುತ್ತೆ 18 ಇಂಚಿನವರೆಗೂ ದಪ್ಪ ಏನಿದೆ ಆ ಮರ ಪ್ಲೈನ್ ಇದ್ದರೆ ಆರಾಮಾಗಿ ತೊಗೊಂಡೋಗುತ್ತೆ, ತಗೊಂಬರುತ್ತೆ. ಯೂಸ್ ಮಾಡೋದೆಲ್ಲ ಸೇಮು. ATB ಯಾವ ರೀತಿ ಯೂಸ್ ಮಾಡ್ತೀವಿ ಅದೇ ಥರನೇ MTBನೂ ಯೂಸ್ ಮಾಡೋದು. ಇದರಲ್ಲಿ ಒಂದು ಆಪ್ಷನ್ ಏನು ಬಿಟ್ಟಿದ್ದೀವಿ ಅಂದರೆ ರೊಟೇಟಿಂಗ್ ಪರ್ಪಸ್ಸು. ಫ್ರಂಟು ಬ್ಯಾಕು ಸ್ಟೇರಿಂಗ್ ಟೈಪ್, ಗಾಡಿ ಹೆಂಗೆ ಸ್ಟೇರಿಂಗ್ ಬರುತ್ತೋ ಅದೇ ಥರನೇ ಇಲ್ಲಿಂದನೇ ತಿರ್ಸ್ಕೊಂತ ಹೋದರೆ ಮೇಲ್ಗಡೆ ನಿಮ್ಮ ಡೈರೆಕ್ಷನ್ ಚೇಂಜ್ ಆಗಿ ಹೋಗಿ ಆ ಜಾಗದಲ್ಲಿ ನಿಂತಿರ್ತೀರ. ಅಷ್ಟೇ ಹೈಟ್ ಇದ್ರೂ ಹೋಗೋದು. ತೆಂಗಿನ ಮರಗಳು ಪ್ರತಿಯೊಂದು ಮರಗಳು ಹತ್ಬೋದು. ಧೈರ್ಯ ಇದ್ದರೆ, ಇಲ್ಲ ಅವ್ನು ಅಡಿಕೆ ಮರ ಸ್ವಲ್ಪ ದಪ್ಪ ಇದ್ರೂ ಇದನ್ನು ಯೂಸ್ ಮಾಡ್ಬೋದು. ಒಂದು 20 ಅಡಿ 25 ಅಡಿ ತನಕ ಯೂಸ್ ಮಾಡ್ಕೋಬೋದು. ಇದನ್ನು ಮಲ್ಟಿಪರ್ಪಸ್ಸಾಗಿ ಯೂಸ್ ಮಾಡ್ಕೋಬೋದು. ಅದೇ ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ ಇವಾಗ. ಎಲ್ಲರೂ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಫೋನ್ ಮಾಡಿದ್ರೆ ನಾಳೆ ಬರ್ತೀನಿ ನಾಡಿದ್ದು ಬರ್ತೀನಿ ಅನ್ನೋದು ಡಿಮ್ಯಾಂಡೇ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಲೇಬರ್ಗೆ ಎಲ್ಲದು ಆ್ಯಸ್ ಇಟ್ ಈಸ್. ಏನಂದರೆ ಲೇಬರ್ಸ್ ಇಲ್ಲ ಅನ್ನೋ ಒಂದು ಉದ್ದೇಶದಿಂದನೇ ಈ ಮಿಷಿನ್ಗಳು ಇನೋವೇಷನ್ ಮಾಡಿರೋದು. 1 ಲೀಟ್ರಿಗೆ ಒಂದು 80 ಮರ ಅಂತ ಹತ್ತುತ್ತೆ. ಆಪ್ರೇಟ್ ಮಾಡೋದು ಆ್ಯಸ್ ಇಟ್ ಈಸ್. ಅದು ATB ಹೆಂಗೆ ಇದು ಮಾಡ್ತೀವಿ ಅದೇ ಥರ ಸ್ವಿಚ್ಚು ಮತ್ತು ಆ ಚೌಕ ಆಫ್ ಮಾಡಿಕೊಂಡು ಒಂದು ಸತಿ ಕಿಕ್ ಹೊಡೆದು ಮತ್ತು ಚೌಕನ್ನು ಆನ್ ಮಾಡಿಕೊಂಡು ರೈಸ್ ಮಾಡಿ ಹೊಡೆಯೋದಷ್ಟೇ. 2 ಅಪ್ಲೈ ಮಾಡಲೇಬೇಕು ಆ್ಯಸ್ ಇಟ್ ಈಸ್. ಇದಕ್ಕೇನು ಅಪ್ಲೈ ಮಾಡ್ತೀವಿ ATBಗೆ ಅದೇ ಥರನೇ MTBಗೂ ಬ್ರೇಕು ಮತ್ತು 2 ಅಪ್ಲೈ ಮಾಡ್ಕೊಂಡು ಹೋಗಬೇಕು ನೋಡಿ. ಡೈರೆಕ್ಷನ್ ನೋಡಿರಿ, ನೋಡ್ತಾ ಇರ್ಬೋದು. ನಿಧಾನಕ್ಕೆ ತಿರುಗುತ್ತೆ. ಈಗ ಸ್ಟ್ರೈಟಾಗಿ ಹೋಗ್ತಾ ಇದೆ. ಮಾತಾಡ, ಆಫ್ ಮಾಡು, ಆಫ್ ಮಾಡು. ಈ ಥರನೇ ಕಂಟ್ರೋಲ್ ಮಾಡ್ಕೊಬೋದು. ಡೈರೆಕ್ಷನ್ ಚೇಂಜ್ ಆಯಿತು. ರೈತರು ಯಾವ ರೀತಿ ಯೂಸ್ ಮಾಡ್ಕೊಬೇಕು ಅಂತಂದರೆ, ಈಗ ಅವ್ರ ಕೆಲಸ ಮುಗೀತು ಅಂದರೆ ಇನ್ನೂ ಅದ್ರಲ್ಲಿ ಬೆನಿಫಿಟ್ ಏನಪ್ಪ ಅಂತಂದರೆ ಆರಾಮಾಗಿ ಇನ್ನೊಬ್ಬ ಲೇಬರ್ನ ಯಾರು ಹಿಡ್ಕೊಂಬಿಟ್ಟು ರೆಂಟ್ ಪರ್ಪಸಲ್ಲಿ ಯೂಸ್ ಮಾಡ್ಕೊಬೋದು. ಮೇಂಟೆನೆನ್ಸ್ ಅಂದರೆ ಬೇನಿರಲ್ಲ, ನಿಮಗೆ ತುಂಬ ಏನಿರಲ್ಲ. ಚೈನ್ ಲೂಸ್ ಆದಾಗ ಸ್ವಲ್ಪ ಟೈಟ್ ಮಾಡ್ಕೊಳ್ಳೋದಿರುತ್ತೆ. ಅದು ಬಿಟ್ಟರೆ ಇನ್ನೇನು ಅಂತ ಆಯಿಲ್ ಒಂದು ಹಾಕ್ಕೋಬೇಕು ಇಂಜಿನಿಗೆ. ಆ ಇಂಜಿನಿಗೆ ಒಂದು 2 ಸ್ಟ್ರೋಕ್ ಆಗಿರೋದ್ರಿಂದ ಆಯಿಲ್ ಮೇಯ್ನ್ ಪರ್ಪಸ್ ಇರೋದೇ ಇದು.
ಆಯಿಲ್ ಯೂಸ್ ಮಾಡಲೇಬೇಕು. ಮತ್ತು ಡ್ರೈ ಪೆಟ್ರೋಲ್ ಹೊಡೆದ್ರೆ ನೀವು ಮತ್ತು ಇಂಜಿನ್ ಸೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತೆಂಗಿನ ಮರ ಮತ್ತು ಅಡಿಕೆ ಮರ ಹತ್ತೋ ಮಿಷಿನ್ ಅಲ್ಲದೆ ಬೇರೆ ಥರದ ಪ್ರಾಡಕ್ಟ್ಗಳು ಇದ್ದಾವೆ. ಅದರಲ್ಲಿ ಮೇಜರಾಗಿ ಬಂದ್ಬಿಟ್ಟು ಕಪ್ಕಾರ್ಡ್ 360 ಇದು ನೀವು ಎರಡು ಡೈರೆಕ್ಷನಲ್ಲಿ ಇಲ್ಲೇ ತಿರ್ಸ್ಕೋಬೋದು. ಫಾರ್ವರ್ಡು ರಿವರ್ಸಿಗೆ 2 ಡೈರೆಕ್ಷನಲ್ಲಿ ತಿರ್ಸ್ಕೋಬೋದು. ಅದು ಬಿಟ್ಟರೆ ಕಪ್ಕಾರ್ಡ್ 250 ಅಂತ ಒಂದಿದೆ. ಇದು ಒಂದೇ ಡೈರೆಕ್ಷನ್, ನಿಮಗೆ ಫಾರ್ವರ್ಡಲ್ಲಿ ಹೋಗ್ತಾ ಇರುತ್ತೆ, ಒಂದೇ ಮೂಮೆಂಟಲ್ಲಿ ಹೋಗುತ್ತೆ. ಇದು ನಿಮಗೆ ಕಪ್ಕಾರ್ಡು 300 ಅಂತ ಹೇಳ್ಬಿಟ್ಟು, ಇದು ಫಾರ್ವರ್ಡು ರಿವರ್ಸು 2 ಡೈರೆಕ್ಷನಲ್ಲಿ ಬರುತ್ತೆ. ಪೆಟ್ರೋಲ್ ಕನ್ಸಪ್ಷನ್ ಅಂದರೆ ನಿಮಗೆ 1 ಅವರ್ ಇಲ್ಲ 2 ಅವರ್ಸ್ ನೀವು ಹೆಂಗೆ ಹೊಡಿತೀರಾ, ಅದು ಆಕ್ಸಿಲೇಟ್ರ್ ಎಷ್ಟು ಜೋರಾಗಿ ಕೊಡ್ತೀರೋ ಅಷ್ಟು ಪೆಟ್ರೋಲ್ ಕುಡಿಯುತ್ತೆ. ಲೋಡಿನ ಮೇಲೆ ಪೆಟ್ರೋಲ್ ಕನ್ಸಪ್ಷನ್ ಜಾಸ್ತಿಯಾಗಿ ಹೋಗುತ್ತೆ. ಕಮ್ಮಿ ಲೋಡ್ ಇದ್ದಾಗ ಲೋಡ್ ಕಮ್ಮಿ ಆಗುತ್ತೆ, ಆಕ್ಸಿಲೇಟ್ರ್ ಕಮ್ಮಿ ಕೊಟ್ಟಾಗ ಫ್ಯೂಲ್ ಕಮ್ಮಿ ತೊಗೊಳತ್ತೆ ಅಷ್ಟೇ. ರೈತರಿಗೆ ಅಂದರೆ ಅಡಿಕೆ ತೋಟಕ್ಕೆ ಇಟ್ಟಿಗೆ ಪಟ್ಟಿಗೆ ಅವು ಇವು ಮರಳು ಅವೆಲ್ಲ ಅವನ್ನೆಲ್ಲ ತೊಗೊಂಡು ಹೋಗ್ಬೋದು. ಇಲ್ಲಿಂದ ಸ್ವಲ್ಪ ದೂರ ಓಡಾಡಂಗೆ ಆ್ಯಸ್ ಇಟ್ ಇಸ್ ಮ್ಯಾನ್ಯುವಲ್ ಇರುತ್ತೆ. ಮನುಷ್ಯ ನಡ್ಕೊಂಡು ಎಷ್ಟು ದೂರ ಹೋಗೋಕ್ಕಾಗತ್ತೆ ಅಷ್ಟು ದೂರ ತೊಗೊಂಡು ಹೋಗ್ಬೋದು. ಅದೇ ಥರನೇ ವುಡ್ ಚಿಪ್ಪರ್ ಇದು 300 ಅಂತ, 200 ಒಂದಿದೆ. 200 ಅದು ಈಗ ಸದ್ಯ ಅವೈಲೇಬಲ್ ಇಲ್ಲ, ಅದು ಪ್ರೊಡಕ್ಷನ್ ಆಗಬೇಕು. 300 ಅಂದರೆ ಇದರಲ್ಲಿ ಯಾವ ರೀತಿ ಅಂದರೆ ಅಡಿಕೆ ಮರದ ಹೋಗೆ ಮತ್ತು ತೆಂಗಿನದು ಗರಿ, ತೆಂಗಿನ ಚಿಪ್ಪು, ಆಮೇಲೆ ಒಂದು 2.25 ಇಂಚು ಮರ ಇದ್ರೂ ಪುಡಿ ಆಗುತ್ತೆ. 2 ಇಂಚು ಸೊಪ್ಪು ಸೌದೆ ಏನೇನೈತೆ ಪ್ರತಿಯೊಂದೂ ಪುಡಿ ಆಗೋಗುತ್ತೆ. ಯಾವ ರೀತಿ ಅಂತಂದರೆ ನಾವು 300 ಕೊಟ್ಟಿರೋದ್ರಿಂದ ನಮಗೆ ಬಿಡ್ತು ಜಾಸ್ತಿ ಸಿಗುತ್ತೆ, ಅಗಲ ಜಾಸ್ತಿ ಸಿಗುತ್ತೆ. ನಿಮ್ಮ ಅಡಿಕೆ ಮೊಟ್ಟೆ ಬೇಕಾದ್ರೂ ಕ್ಲೀನಾಗಿ ಹಾಕ್ಬೋದು. ಅಂದರೆ ನೀವು ಯಾವ ಡೈರೆಕ್ಷನ್ ಕೊಡ್ತೀರ ಅನ್ನೋದು ಭಾಳ ಮುಖ್ಯ ಆಗುತ್ತೆ ವುಡ್ ಚಿಪ್ಪರಲ್ಲಿ ಮಾತ್ರ. ಈಗ ಹೊಸ ಮಿಷಿನ್ ಕೊಟ್ಟಾಗ ಸ್ವಲ್ಪ ಫ್ರೀ ಸರ್ವಿಸ್ಗಳಿರುತ್ತೆ, ದಯವಿಟ್ಟು ಅದಕ್ಕೆ ಫಸ್ಟು ನೀವು ಪ್ರೋತ್ಸಾಹ ಕೊಡಬೇಕು. ಯಾಕಂದರೆ 1 ತಿಂಗಳಾದಮೇಲೆ ಮಿಷಿನ್ನು ಹೊಡಿತಾರೆ, ಸರ್ವಿಸಿಗೆ ಬರೋಲ್ಲ. ಫ್ರೀ ಸರ್ವಿಸ್ ಇದೆ ಅಂತ ಹೇಳಿದ್ರು ಬರೋಲ್ಲ, ತೊಗೊಂಡು ಬರೋಲ್ಲ, ಅಥವಾ ಮಿಷಿನ್ ಕಳಿಸು ಕೊಡ್ಬೋಲ್ಲ. ಯಾವಾಗ ನಮಗೆ ಮಿಷಿನ್ ಇಲ್ಲಿ ಬಂದಾಗ ಅದು ಆವಾಗ ಏನು ಪ್ರಾಬ್ಲಮ್ ಇರುತ್ತೆ ಅದನ್ನು ಅವಾಗೇ ಮಾಡಿಕೊಟ್ರೆ ಅದು ರೈತರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದಾಗಿರುತ್ತೆ. ನಮ್ಮಲ್ಲಿ ವುಡ್ ಚಿಪ್ಪರು, ಕಪ್ಕಾರ್ಡು ಅದೇ ಥರನೇ ಇದೊಂದು ಮಾಡಲಿದೆ. ಇದು ತೆಂಗಿನಕಾಯಿ ಸುಲಿಯೋ ಮಿಷಿನ್. ಇದು ನಿಮಗೆ ಗಂಟೆಗೆ ಒಂದು 600 ಕಾಯಿ ಅಂತೂ ಸುಲಿಯುತ್ತೆ. ಸಿಂಗಲ್ ಫೇಸ್ ಮೋಟ್ರು, ಆಮೇಲೆ 3 HP ಇದು ಬರುತ್ತೆ, ಸಿಂಗಲ್ ಫೇಸು 3 HP ಮೋಟ್ರ್ ಬರುತ್ತೆ. ಆಮೇಲೆ ಎಲ್ಲ ವಿತ್ ಗೇರಲ್ಲೇ ಬರೋದೆಲ್ಲ, ಪ್ರತಿಯೊಂದು ಗೇರಲ್ಲೇ ಬರುತ್ತೆ. ಆಮೇಲೆ ಮೇಂಟೆನೆನ್ಸ್ ಈಸಿ. ಈ ಕಡೆಯಿಂದ ಕಾಯಿ ಹಿಂಗೆ ಹಾಕಿದ್ರೆ ಆ ಕಡೆಯಿಂದ ಹಿಂಬದಿಯಿಂದ ಕಾಯಿ ಸುಲಿದ್ಬಿಟ್ಟು ಈ ಥರ ಬರುತ್ತೆ. ಇದರಲ್ಲಿ 2 ಥರ ಮಾಡಲು ಬರುತ್ತೆ. ಇದು ಫಸ್ಟ್ ಮಾಡಲು ನಮ್ಮದು. ಇದು ಏನಿದೆ ಫಾರ್ವರ್ಡು ರಿವರ್ಸ್ ಇಲ್ಲಿ ಬರುತ್ತೆ. ಆಮೇಲೆ 2ನೇ ಮಾಡಲು ನೋಡಿ ಅಲ್ಲಿ ಪಕ್ಕದಲ್ಲಿ ಇದೆಯಲ್ಲ, ಅದು 2ನೇ ಮಾಡಲು. ಅದ್ರ ಲಿವರ್ ಸಮೇತ ಅದ್ರಲ್ಲಿ ಒಂದೇ ಮೋಷನಲ್ಲೇ ತಿರುಗುತ್ತೆ. ಸ್ವಿಚ್ ಆಪ್ರೇಟೆಡ್ ಏನಿಲ್ಲ, ಲಿವರ್ ಆಪ್ರೇಟೆಡು. ಮೇಲೆ ಎತ್ತಿದ್ರೆ ರಿವರ್ಸ್ ಬರುತ್ತೆ, ಕೆಳಗಡೆ ಬಿಟ್ಟರೆ ಡೌನಲ್ಲಿ ಫಾರ್ವರ್ಡಲ್ಲಿ ತಿರುಗುತ್ತೆ. ನೀವು ಇನ್ ಕೇಸ್ ನಿಮ್ಮ ಕಾಯಿಲಿ ಒಂದು ಸಿಂಗಲ್ ಕಾಯಿ ಇತ್ತು ಅಂತ ಅಂದಾಗ ಅದನ್ನ ಮೇಲೆ ಎತ್ತಿದ್ರೆ ರಿವರ್ಸಲ್ಲಿ ಹೊರಗೆ ತೆಗೆದು ಮತ್ತೆ ಡೌನಿಗೆ ಬಂದಾಗ ಕಾಯಿ ಹಿಂದ್ಗಡೆ ಈಸಿಯಾಗಿ ಬರುತ್ತೆ. ಈಗ ಅವರು ಒಂದು ಗಂಟೆಗೆ 600 ಕಾಯಿ ಅಂತಂದರೆ ದಿನಕ್ಕೆ ಅವರು ಒಂದು 6 ಗಂಟೆ ಅಂತಂದರೆ 6×18 1800 ಕಾಯಿ ಸುಲಿಬೋದು. ಅವ್ರು ಫ್ರೀ ಟೈಮಲ್ಲಿ ಬೇಕಾದರೂ 1 ಗಂಟೆ ಒಳಗಡೆ ಸುಲ್ಕೊಂಬಿಡ್ಬೋದು. ಇದರಲ್ಲಿ ಲೇಬರ್ ಖರ್ಚು ಉಳಿಯುತ್ತೆ. ನೀವೀಗ ಒಬ್ಬನಿಗೆ ದಿನ ಇಡೀ ಸುಲಿದ್ರೆ ಅವನಿಗೆ ಒಂದು ಕಾಯಿಗೆ 2 ರೂಪಾಯಿ 3 ರೂಪಾಯಿ ಅಂದರು 600 ರೂಪಾಯಿ ಕೊಡಬೇಕು. ಅದೇ ನಿಮ್ಗೆ 600 ಕಾಯಿ 1 ಗಂಟೆ ಸುಲಿದೋಗುತ್ತೆ. ಮತ್ತು ಕರೆಂಟೂ ಉಳಿತಾಯ ಆಗ್ತಾ ಬರುತ್ತಲ್ಲ, ಮೇಂಟೆನೆನ್ಸ್ ಈಸಿ. ಆಮೇಲೆ ಎಲ್ಲ ಗೇರ್ ಆಗಿರೋದ್ರಿಂದ ತುಂಬ ಈಸಿ ಇದೆ. ಅದು ಒಂದು 2-3 ಸಾವಿರ ಕಾಯಿ ಸುಲಿದ ಮೇಲೆ ಒಂದು ಸ್ವಲ್ಪ ಗ್ರೀಸಿಂಗ್ ಮಾಡ್ಕೋಬೇಕು. ಆಮೇಲೆ ಸರ್ವಿಸಿಗೆ 1 ತಿಂಗಳು ಹೊಸ ಮಿಷಿನ್ ತೊಗೊಂಡೋದಾಗ 1 ತಿಂಗಳು ಮುಂಚೆ ಎಲ್ಲ ಆದಮೇಲೆ 1 ತಿಂಗಳಾದಮೇಲೆ ಫ್ರೀ ಇದ್ದ ಟೈಮಲ್ಲಿ ಸರ್ವಿಸಿಗೆ ಕರಿಬೇಕು. ಬಂದ್ಬಿಟ್ಟು ಸರ್ವಿಸ್ ಮಾಡಿಬಿಟ್ಟು ಅದು ರೆಡಿ ಮಾಡಿ ಮತ್ತೆ ಹೋಗ್ತಾ ಇರ್ತೀರಿ. ತೊಗೊಂಡಿದ್ದಾರೆ, ಹೆಚ್ಚು ಕಮ್ಮಿ ಒಂದು 40-45 ಮಿಷಿನ್ ಕೊಟ್ಟಿದ್ದೀವಿ. ನಮ್ಮ ಮಿಷಿನೆಲ್ಲ ಬೇಕು ಅಂದರೆ ನಿಮಗೀಗ ನೋಡಿ ಮದ್ದೂರು, ಆಮೇಲೆ ಬೆಳ್ತಂಗಡಿ, ಆಮೇಲೆ ಮಂಗಳೂರು, ಆಮೇಲೆ ಶಿವಮೊಗ್ಗ 4-5 ಕಡೆ ಬ್ರಾಂಚಸ್ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ಡಿಸ್ಪ್ಲೇಲಿ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಆಮೇಲೆ ಇಲ್ಲಿ ಡೆಮೋ ನಂಬರಿಗೆ ಫೋನ್ ಮಾಡಿ ಹತ್ರದಲ್ಲಿರೋ ಬ್ರಾಂಚಸ್ಗಳಿಗೆ ಹೋಗ್ಬಿಟ್ಟು ನೀವು ಡೆಮೋ ತೊಗೊಂಡು ಮತ್ತು ಒಂದು 1 ಅವರ್ ಫ್ರೀ ಇದಿರುತ್ತೆ ನಿಮಗೆ. ಡೆಮೋ ಯಾವ ಥರ ಟ್ರೈನಿಂಗ್ ಎಲ್ಲ ಇರುತ್ತೆ, ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಅಂದರೆ ಅಡಿಕೆ ಮರ ತೆಂಗಿನ ಮರ ಇದಕ್ಕೆಲ್ಲ ಡೆಮೋ ಕೊಡೋ ಅವಶ್ಯಕತೆ ಏನಿಲ್ಲ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಪ್ಲೇ ಮೇಲಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಹತ್ರದಲ್ಲಿರೋ ಮದ್ದೂರು ಮತ್ತು ಬೆಳ್ತಂಗಡಿ, ಮಂಗಳೂರು ಸೈಡು, ಶಿವಮೊಗ್ಗ, ಇನ್ನು 3-4 ಕಡೆ ಬ್ರಾಂಚಸ್ ಇದೆ. ಇದಕ್ಕೆ ಫೋನ್ ಮಾಡ್ಕೊಂಡು ಬಂದು ನೀವು ಡೆಮೋ ತೊಗೊಂಡು ಮಿಷಿನ್ನ ನೋಡ್ಬೋದು.